ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಗಿಣ್ಣು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗಿಣ್ಣು ಹಾಲು ತುಂಬ ಒಳ್ಳೆಯದು, ನಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಗಿಣ್ಣು ಹಾಲಲ್ಲಿ ಇರುತ್ತೆ. ಅಂದರೆ ನೀವು ಸಿಕ್ಕಿದಾಗ ಮಿಸ್ ಮಾಡ್ಕೊಂಡೆ ಗಿಣ್ಣು ಮಾಡಿ, ಗಿಣ್ಣು ಹಾಲು ಸಿಕ್ಕಿದಾಗ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸಾಮಗ್ರಿಗಳು: ನಾನು 2 ಲೀಟ್ರ್ ಗಿಣ್ಣು ಹಾಲು ತೊಗೊಂಡಿದ್ದೀನಿ, ಅರ್ಧ kg ರವೆ, 1 kg ಬೆಲ್ಲ, ಸ್ವಲ್ಪ ಅಂದರೆ ಒಂದು 200 ಗ್ರಾಮು ಕಡಲೆಪಪ್ಪು ತೊಗೊಂಡಿದ್ದೀನಿ. 200 ಗ್ರಾಮ್ ತೊಗೊಂಡಿದ್ದೀನಿ ಅಂದರೆ 1 ಕಪ್ ಅಂದ್ಕೊಳ್ಳಿ. ಮತ್ತು ಕಡಲೆ ಬೀಜನೂ ಅದೇ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ 1 ಬೌಲ್ ತೊಗೊಂಡಿದ್ದೀನಿ. ಮತ್ತು ಕಡಲೆಪುರಿ 1 ಲೀಟ್ರಿಂದ 1.5 ಲೀಟ್ರ್ ಕಡಲೆಪುರಿ ಇದೆ. ನಾನು ಇಲ್ಲಿ 2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. 2 ಲೀಟ್ರ್ ಮೆಷರ್ಮೆಂಟ್ಗೆ ಇಷ್ಟೆಲ್ಲ ತೊಗೊಂಡಿದ್ದೀನಿ. ನೀವೇನಾದರೂ 1 ಲೀಟ್ರ್ ಹಾಕ್ಕೊಂಡ್ರೆ ಇಷ್ಟರಲ್ಲಿ ಅರ್ಧ ಹಾಕ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಿಗೆ ಬೆಲ್ಲ ತೊಗೊಂಡಿದ್ನಲ್ಲ, ಆ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಸ್ವಲ್ಪ ಬೆಲ್ಲದಲ್ಲಿ ಏನಾದರೂ ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕರಗಿಸ್ಕೊಂಡು ಆಮೇಲೆ ಹಾಲು ಜೊತೆಗೆ ಹಾಕ್ಕೊಳ್ಳೋಣ. ಒಂದು 2-3 ನಿಮಿಷ ಕರಗಿಬಿಡುತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಇಳಿಸ್ಕೊತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಹಾಲು ಇಟ್ಬಿಡೋಣ. ನೋಡಿ, ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲಿಗೆ ಮೊದಲು ಹಾಲು ಕೊಡ್ತಾರಲ್ವ, ಇವತ್ತೇನಾದರೂ ಹಾಲು ಗಿಣ್ಣು ಹಾಲು ಕೊಟ್ಟರೆ ನಾವು ಒಂದು ಪಾತ್ರೆಗೆ ಹಾಲು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಒಂದೇ ಅದು ಹುಳಿ ಬರೆಸ್ಬೇಕು ಹಾಲನ್ನು. ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಗಿಣ್ಣು. ಹಾಲು ಡೈರೆಕ್ಟ್ ಕೊಟ್ಟ ತಕ್ಷಣ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ನೋಡಿ, ನಾನು ಒಂದು ದಿವಸ ಇಟ್ಟಿದ್ದೆ ಬೆಲ್ಲ ಹಾಕಿ. ನೋಡಿ, ಈ ಥರ ಆಗಿದೆ ಗಿಣ್ಣು ಹಾಲು. ನೋಡಿ, ಈ ಥರ ಆಗಬೇಕು, ಆವಾಗ ಪರ್ಫೆಕ್ಟಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ದಪ್ಪದಾಳದ ಪಾತ್ರೆ ತಗೊಳ್ಳಿ. ಇವಾಗ ನಾನು ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ, ಆ ಬೆಲ್ಲನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಅಂದರೆ ಬೆಲ್ಲದಲ್ಲಿ ಕಲ್ಲು ಸ್ವಲ್ಪ ಮಣ್ಣು ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸೋಸ್ಕೊಳ್ಳೋದು. ನೋಡಿ, ಬೆಲ್ಲ ಚೆನ್ನಾಗಿತ್ತು, ಏನೂ ಇಲ್ಲ, ಹೆಂಗಾದ್ರೂ ಆಗಲಿ ಸ್ವಲ್ಪ ಸೋಸ್ಕೊಬೇಕು. ಇದೇ ಥರ ಮಾಡ್ಕೊಂಡು ಬೆಲ್ಲನ ನೋಡಿ ನೀಟಾಗಿ ಸೋಸಾಗೈತೆ. ಇದು ಕುದಿಬೇಕು ಚೆನ್ನಾಗಿ, ಎಷ್ಟು ಕುದ್ರೆ ಅಷ್ಟು ಚೆನ್ನಾಗಿ ಗಿಣ್ಣು ಬರುತ್ತೆ. ನೋಡಿ, ಒಂದು ಏನಿಲ್ಲ ಅಂದರೆ ಒಂದು 20ರಿಂದ 30 ನಿಮಿಷನೇ ಕುದಿಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು, ಉಕ್ಕು ಬರುತ್ತೆ, ನೋಡ್ಕೊತಾ ಇರಬೇಕು. ಇದು ಕಡೆ ಇದು ಕುದೀತಾ ಇರಲಿ. ನಾವು ಇವಾಗ ಕಡಲೆ ಬೀಜ ಮತ್ತು ರವೆ ಹುರ್ಕೊಳ್ಳೋಣ. ನೋಡಿ, ಹಾಲು ಕುದೀತಾ ಇರಲಿ, ನಾವು ಆ ಗ್ಯಾಪಲ್ಲಿ ರವೆ ಹುರ್ಕೊಂಬಿಡೋಣ. ಅಂದರೆ ಇದನ್ನು ಕೈ ಬಿಡದೆ ಕೆಂಪಾಳ ಹುರ್ಕೊಬೇಕು. ಅಂದರೆ ನಾನು ಹಾಲಿಗೆ ಬರೀ ನೀರು ಆ್ಯಡ್ ಮಾಡಿಲ್ಲ, ಜಾಸ್ತಿ ಹಾಲಿದ್ದಿದ್ದರಿಂದ ಎಲ್ಲ ಹಾಲೇ ತೊಗೊಂಡಿದ್ದೀನಿ ಫುಲ್ಲು. ನೀವು ಹಾಲೇನಾದರೂ ಶಾರ್ಟೇಜ್ ಇತ್ತು ಅಂದರೆ ನೀರು ಸ್ವಲ್ಪ ಪ್ರಮಾಣದಲ್ಲೇ ಆ್ಯಡ್ ಮಾಡ್ಕೊಬೋದು. ನೋಡಿ, ಇದು ಬ್ರೌನ್ ಕಲರ್ ಬರೋವರೆಗೂ, ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ ನೀಟಾಗಿ. ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಎಲ್ಲ ಒಂದೇ ಸಲ ಹಾಕ್ಕೊಂಡು ಹುರ್ಕೊಂಬಿಡಿ, 2 ಸಲ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, 2 ಬ್ಯಾಚು ರವೆ ಹುರಿದಾಗಿದೆ. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ, ಸಾಕು. ಅದಕ್ಕೆ ಹುರ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಇವಾಗ ತೆಗೆದ್ಬಿಟ್ಟು ಇದೇ ಬಾಣಲಿನಲ್ಲೇ ಕಡಲೆ ಬೀಜ ಹುರ್ಕೊತೀನಿ. ನೋಡಿ, ಕಡಲೆ ಬೀಜನೂ ಕೈ ಬಿಡದೆ ಆಡಿಸ್ಕೊಳ್ಳೋಣ ನೀಟಾಗಿ. ನೋಡಿ, ಕಡಲೆ ಬೀಜನೂ ಆಗಿದೆ. ಇವಾಗ ಒಂದು ತಟ್ಟೆಗೆ ತಕ್ಕಂತ ಇದ್ದೀನಿ. ಇದು ಆರಿದ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದ್ಸಲಿ ಚಪಾತಿ ಕಡ್ಡಿನಲ್ಲಿ ಲಟ್ಟಿಸ್ಕೊಳ್ಳಿ. ಅಂದರೆ ಒಂದು ಬೀಜ 2ರಿಂದ 3 ಉಪ್ಪಾಗಬೇಕು. ನೋಡಿ, ಒಂದು 10 ನಿಮಿಷ ಆಗಿದೆ ನಾನಿಟ್ಟು. ನೋಡಿ, ಈ ಥರ ಗಿಣ್ಣಿಗೆ ದಿಂಡು ಬರಬೇಕು. ಇನ್ನೊಂದು 10ರಿಂದ 15 ನಿಮಿಷ ಮಳ್ಳಲಿ ಚೆನ್ನಾಗಿ. ನಾವು ಎಷ್ಟು ಹಾಲು ಚೆನ್ನಾಗಿ ಮಾಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಗಿಣ್ಣು. ಮಳ್ಳಲಿ ಅಷ್ಟೊತ್ತಿಗೆ ಈ ಕಡಲೆ ಬೀಜ ಕಡಲೆಪಪ್ಪನ್ನ ಪುಡಿ ಮಾಡ್ಕೊಂಬಿಡೋಣ. ನೋಡಿ, ಜಾರ್ಗೆ ಕಡಲೆಪಪ್ಪು ಮತ್ತು ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಕಡಲೆಪಪ್ಪು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಅರ್ಧ ಗಂಟೆಯಿಂದ ಒಂದು 40 ನಿಮಿಷ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ ನೋಡಿ, ಇವಾಗ ಪರ್ಫೆಕ್ಟಾಗಿ ಆಗಿದೆ. ನೋಡಿ, ನಮಗೆ ಕರೆಕ್ಟಾಗಿ ಆಗಿದೆ ಹೆಂಗೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಲರ್ ನೋಡ್ತಿದ್ದ ತಕ್ಷಣವೇ ಗೊತ್ತಾಗುತ್ತೆ. ಬೈ ಚಾನ್ಸ್ ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಹಾಲು ಇರುತ್ತಲ್ಲ, ಈ ಥರ ಎಲ್ಲ ಆಗಿರುತ್ತೆ. ಅದನ್ನು ತಗೊಂಡು ನೋಡಿ ಹಿಂಗೆ ಮಾಡಿದ್ರೆ ಅದು ಕರಗಬಾರ್ದು. ನೋಡಿ, ಹಿಂಗೆ ಉಂಡೆ ಥರ ಆಗಬೇಕು. ನೋಡಿ, ಬಾಲ್ ಥರ ಆಗ್ತಾಯಿದೆ. ನೋಡಿ, ನಾನು ಇಸ್ಕಿದ್ರೆ ನೋಡಿ ಈ ಥರ ಉಂಡೆ ಆಗಿದ್ರೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ. ಇವಾಗ ಇದಕ್ಕೆ ಎಲ್ಲ ಸೇರಿಸ್ಕೊಳ್ಳೋಣ. ಕಡಲೆ ಬೀಜ, ಕೊಬ್ಬರಿ
ಎಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಮೊದಲಿಗೆ ಕಡಲೆ ಬೀಜನಲ್ಲಿ ಸಿಪ್ಪೆ ಎಲ್ಲ ತಗೊಂಡು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರನೇ ಇರಬೇಕು, ಅಂದರೆ ಅದು ನಾವು ತಿಂತಾ ಇದ್ರೆ ಈ ಬಾಯಿಗೆ ಸಿಗಬೇಕಿದು. ನೋಡಿ, ಹಾಕ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ಕೊಬ್ಬರಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ದೊಡ್ಡದಾಗೆ ತುರ್ಕೊಳ್ಳಿ ನೀವು. ನೋಡಿ, ಈ ಥರದ ತುರ್ಕೊಂಡಿದ್ದೀನಿ ನಾನು. ಇದು ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ಒಂದ್ಸಲಿ ತಿರುಕೊಂಬಿಡೋಣ. ಮತ್ತೆ ಕಡಲೆಪಪ್ಪು ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋದೇನು ಬೇಡ. ನೋಡಿ, ಈ ಥರ ಮಾಡ್ಕೊಳ್ಳಿ. ಇದನ್ನ ಒಂದ್ಸಲಿ ತಿರ್ಕೊಂಬಿಡೋಣ. ಎಲ್ಲ ಹಾಕ್ಬಿಟ್ಟು ತಿರುವಿದ್ದೀನಿ ನೀಟಾಗಿ. ಇವಾಗ ಫೈನಲ್ ಆಗಿ ರವೆ ಸೇರಿಸ್ಕೊಳ್ಳೋಣ. ರವೆ ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಇಷ್ಟೆಲ್ಲ ಹಾಕಬೇಕು ಅನ್ನೋದೇನಿಲ್ಲ. ಇದನ್ನೆಲ್ಲ ಹಾಕಿರ್ತೀವಲ್ವಾ, ಅದು ರವೆ ನಾವು ಕಮ್ಮಿ ಸ್ವಲ್ಪನೇ ಹಾಕಬೇಕಾಗುತ್ತೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಳ್ಳಿ ರವೆ. ನಿಮಗೆ ಗಿಣ್ಣು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ರವೆ ಜಾಸ್ತಿ ಹಾಕ್ಕೊಳ್ಳಿ. ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ಹಿಂಗೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು, ಗಂಟಾಗಬಾರ್ದದು. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಹೋಗಿ. ಒಂದೇ ಸಲ ಹಾಕ್ಕೊಂಬಿಟ್ರೆ ಗಂಟಾಗ್ಬಿಡುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪನೇ ತಿರುಗಿಸ್ತಾ ಹೋಗಿ. ನೋಡಿ, ಕುದೀತಾ ಇದೆ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಸಿಡಿಯುತ್ತೆ ಇದು. ಅರ್ಧ ಕೆ ಜಿ ರವೆ ತೊಗೊಂಡಿದ್ನಲ್ಲ, ಇನ್ನೂ ಸ್ವಲ್ಪ ಮಿಕ್ಕಿದೆ. ನಾನು ಅವಾಗೆ ಅರ್ಧ ಕೆ ಜಿ ಏನು ಕೇಳಿದೆ ಅಂದರೆ, ನಾವು ಫೈನಲ್ ಆಗಿ ರವೆ ಹುರ್ಕೊಳ್ಳೋಕ್ಕಾಗಲ್ಲ. ಹುರಿದಿದ್ದ ರವೆನ ಬೇಕಂದರೆ ಹೆಚ್ಚಿದ್ರೆ ಸ್ವಲ್ಪ ಎತ್ತಿಡ್ಬೋದು. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ರವೆನ. ಇವಾಗ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಇದು ಹಾರಿದ ಮೇಲೆ ಕರೆಕ್ಟಾಗಿ ಆಗುತ್ತೆ. ಇವಾಗ ನಮ್ಗೆ ರವೆ ಇದೆ ಅನಿಸುತ್ತೆ, ಬಟ್ ಹಾರಿದ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹಾರೋದಕ್ಕೆ ಬಿಟ್ಬಿಡೋಣ. ನೋಡಿ, ಗಿಣ್ಣು ರೆಡಿಯಾಗಿದೆ. ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.